ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು 48 ಆಟೋಮೊಬೈಲ್ಸ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ರೋಹಿತ್ ವರ್ಮಾ. ಇವತ್ತು ತಗೊಂಡು ಬರ್ತಾ ಇದ್ದೀನಿ ದ ವಿಡಿಯೋ ಆಫ್ ದಿ ಆಲ್ ನ್ಯೂ ಟಾಟಾ 1616. ಇವತ್ತು ನಾವು ಟಾಟಾ ಜಮ್ಶೆಡ್ಪುರ್ ಪ್ಲಾಂಟ್ಗೆ ಬಂದಿದ್ದೀವಿ ಈ ಪರ್ಟಿಕ್ಯುಲರ್ ಗಾಡಿದು ವಿಡಿಯೋ ಮಾಡೋಕ್ಕೆ. ಆಮೇಲೆ ಇಲ್ಲಿ ನೋಡೋಣ ಈ ಟೆಸ್ಟ್ ಟ್ರ್ಯಾಕ್ ಅಲ್ಲಿ ಹೇಗೆ ಈ ಗಾಡಿ ಪರ್ಫಾರ್ಮ್ ಮಾಡ್ತಾರೆ ಅದು ನೋಡೋಣ ಈ ವಿಡಿಯೋಲಿ. ಸೊ ಡೆಫಿನೆಟ್ ಆಗಿ ಎಂಡ್ ತನಕ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಇದು ತುಂಬಾ ಪವರ್ಫುಲ್ ಇದೆ ಅಂತ. ಈ ವೆಹಿಕಲ್ ಬಂದ್ಬಿಟ್ಟು ಇವಾಗ ಜಸ್ಟ್ BS6 Phase 2 RD ಕಂಪ್ಲೈಂಟ್ ಅಲ್ಲಿ ಆಗಿದೆ ಇಂಜಿನ್. ಸೊ ಏನೇನು ಫೀಚರ್ಸ್ ಬರುತ್ತೆ ಬನ್ನಿ ನೋಡೋಣ. ಫಸ್ಟ್ ಆಫ್ ಆಲ್ ಇದರದ್ದು ವಾಕ್ ಅರೌಂಡ್ ಮಾಡಿಬಿಡೋಣ. ಇಲ್ಲಿ ನಮಗೆ ಹೆಡ್ಲೈಟ್ ಸಿಗುತ್ತೆ, ರೆಕ್ಟಾಂಗ್ಯುಲರ್ ಹೆಡ್ಲೈಟ್, ಸೈಟ್ ಅಂಡ್ ಇಂಡಿಕೇಟರ್ ಸಿಗುತ್ತೆ. ಟಾಟಾದು ಬ್ರ್ಯಾಂಡಿಂಗ್ ಬರ್ತಾ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಟಾಟಾದು ಲೋಗೋ ಬರುತ್ತೆ ನಮಗೆ. ನೆಕ್ಸ್ಟ್ ನೀವು ಬಂಪರ್ನ ನೋಡ್ಬೋದು. ಬಂಪರ್ ಅಲ್ಲಿನೂ ತುಂಬಾ ಚೆನ್ನಾಗಿದೆ ಬಂಪರ್. ಇದು ಬಂದ್ಬಿಟ್ಟು ಎಲ್ಲ ಫುಲ್ ಮೆಟಲ್ ಬಂಪರ್ಸ್ ಇದೆ. ಆಮೇಲೆ ನೀವು ಈ ವಿನ್ಶಿಲ್ ಏರಿಯಾನ ನೋಡ್ಬೋದು, ತುಂಬಾ ದೊಡ್ಡ ವಿನ್ಶಿಲ್ ಏರಿಯಾ ಇದೆ. ಆಮೇಲೆ ಇಲ್ಲಿ ನಮಗೆ 1616 ಬ್ರ್ಯಾಂಡಿಂಗ್ ಬರ್ತಾ ಇದೆ. ಸೊ ಇದು ಯಾಕಂದ್ರೆ ಇದು ಟಾಟಾ 1616 ಇದೆ ಅಂತ. ಇವಾಗ ಸೈಡ್ ಇಂದ ಲುಕ್ ನೋಡಬಹುದು. ಇಲ್ಲಿ ನಮಗೆ 2 ಸ್ಟೆಪ್ ಬರ್ತಾ ಇದೆ. ಸೊ ಒಳಗಡೆ ಹೋಗೋಕೆ ಈ ಸ್ಟೆಪ್ಸ್ ನ ಯೂಸ್ ಮಾಡಬಹುದು. ಇಲ್ಲಿ ಸೈಟ್ ಅಂಡ್ ಇಂಡಿಕೇಟರ್ಸ್ ಇದೆ. ನೆಕ್ಸ್ಟ್ ಈ ಟೈರ್ಸ್ ನ ನೋಡಬಹುದು. ಟೈರ್ ಸೈಜ್ ಬಂದ್ಬಿಟ್ಟು 9.00 R20 ಇದೆ. ಇವಾಗ ಈ ಪರ್ಟಿಕ್ಯುಲರ್ ಟ್ರಕ್ದು ಇಂಜಿನ್ ಬಗ್ಗೆ ಮಾತಾಡ್ಬಿಡೋಣ. ಇದರಲ್ಲಿ ನಮಗೆ 160 bhp ಪವರ್ ಬರುತ್ತೆ, 475 Nm ಟಾರ್ಕ್ ಬರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಇಂಜಿನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಯಾಟಗರಿ. ಇದಕ್ಕಿಂತ ಏನಾಗುತ್ತೆ ಅಂದ್ರೆ ನಮಗೆ ಟಾರ್ಕ್ ಫಿಗರ್ಸ್ ಜಾಸ್ತಿ ಆಯಿತು, ಆಮೇಲೆ ನಮಗೆ ಪಿಕಪ್ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಅಂಡ್ ಮೈಲೇಜ್ ತುಂಬಾ ಚೆನ್ನಾಗಿ ಆಗಿದೆ ಇನ್ BS6 Phase 2.0. ಇವಾಗ ಇದರದ್ದು ಪೇಲೋಡ್ ಏರಿಯಾನು ನೀವು ನೋಡಬಹುದು. ಇದರಲ್ಲಿ ನಮಗೆ 3 ಕಾನ್ಫಿಗರೇಷನ್ಸ್ ಬರುತ್ತೆ: 20 feet, 22 feet, 24 feet. ಸೊ ಆಸ್ ಪರ್ ಯುವರ್ ಅಪ್ಲಿಕೇಶನ್, ಆಸ್ ಪರ್ ಯುವರ್ ನೀಡ್ಸ್ ಬೇಸಿಸ್ ನೀವು ಈ ಅಪ್ಲಿಕೇಶನ್ ನ ತಗೊಳ್ಬಹುದು, ಪೇಲೋಡ್ ಏರಿಯಾನ ತಗೊಳ್ಬಹುದು. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ 2 ಟೈರ್ಸ್ ಬರುತ್ತೆ. ಸೊ ಇದು 2 ಟೈರ್ಸ್ ಇದೆ. ಆಮೇಲೆ ಇಲ್ಲಿ ನಮಗೆ ಸ್ಟೆಪ್ನಿನೂ ಬರ್ತಾ ಇದೆ. ಇಲ್ಲಿ ಇದರದ್ದು GVW ಬಂದ್ಬಿಟ್ಟು 16,140 kgs ಇದೆ. ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ ಇಂದ ಲುಕ್ ನೋಡಬಹುದು ನೀವು. ಇಲ್ಲಿ ನಮಗೆ ಟಾಟಾದು ಬ್ರ್ಯಾಂಡಿಂಗ್ ಬರ್ತಾ ಇದೆ, ಸ್ಟಿಕರ್ಸ್ ಎಲ್ಲ ಇದೆ, ರಿಫ್ಲೆಕ್ಟಿವ್ ಸ್ಟಿಕರ್ಸ್. ಇಲ್ಲಿ ನಮಗೆ ರಿವರ್ಸ್ ಸೆನ್ಸರ್ಸ್ ಬರುತ್ತೆ, ಟೇಲ್ ಲ್ಯಾಂಪ್ಸ್ ಬರ್ತಾ ಇದೆ, LED ಟೇಲ್ ಲ್ಯಾಂಪ್ಸ್ ಇದೆ. ದಟ್ ಇಸ್ ಅ ಬಿಗ್ ಥಮ್ಸ್ ಅಪ್. ಆಮೇಲೆ ಇಲ್ಲಿ ನಮಗೆ ಸ್ಟ್ರಾಂಗ್ ಗಾರ್ಡ್ ಇದೆ. ಸೊ ಇದಾಯ್ತು ಬ್ಯಾಕ್ ಸೈಡ್ ಲುಕ್. ಇವಾಗ ಸೈಡ್ ಇಂದ ಇವರದು ಫುಲ್ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬಿಡೋಣ ವೀಕ್ಷಕರೇ. ಇವಾಗ ಇದ್ರದ್ದು ಸೈಡ್ ಇಂದ ಲುಕ್ ನೋಡಬಹುದು. ಫಸ್ಟ್ ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬಿಡೋಣ. ಇದರಲ್ಲಿ ನಮಗೆ ಸೆಮಿ ಎಲೆಕ್ಟ್ರಿಕಲ್ ಲೀಫ್ ಸ್ಪ್ರಿಂಗ್ ಸಸ್ಪೆನ್ಷನ್ಸ್ ಬರುತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಅಲ್ಲಿ. ಆಮೇಲೆ ಇದರದ್ದು ಟ್ಯಾಂಕ್ ನ ನೋಡಬಹುದು, ಫ್ಯೂಲ್ ಟ್ಯಾಂಕ್ ನ. ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ಯೂಲ್ ಟ್ಯಾಂಕ್ ಇದೆ. ಇದರಲ್ಲಿ ನಮಗೆ ಆಂಟಿ ಥೆಫ್ಟ್ ಫ್ಯೂಲ್ ಸಿಸ್ಟಮ್ ಬರುತ್ತೆ. ದಟ್ ಇಸ್ ಅ ಬಿಗ್ ಥಮ್ಸ್ ಅಪ್. ಇದು ಇಲ್ಲಿ ನಮಗೆ DEF ಟ್ಯಾಂಕ್ ಬರುತ್ತೆ. ಸೊ ನೆಕ್ಸ್ಟ್ ಇದು ಫುಲ್ ಎಕ್ಸ್ಟೀರಿಯರ್ ವಿಡಿಯೋ ಆಯ್ತು. ಇವಾಗ ನಾವು ಈ ಗಾಡಿದು ಇಂಟೀರಿಯರ್ ನೋಡೋಣ ಹೇಗಿದೆ ಅಂತ. ಇವಾಗ ಫಸ್ಟ್ ಡ್ರೈವರ್ ಸೀಟ್ ನ ನೋಡಬಹುದು. ಫುಲ್ ಕಂಫರ್ಟೇಬಲ್, ಸಾಫ್ಟ್, ಮೆಕ್ಯಾನಿಕಲಿ ಅಡ್ಜಸ್ಟೇಬಲ್ ಸಸ್ಪೆಂಡೆಡ್ ಸೀಟ್ಸ್ ಬರ್ತಾ ಇದೆ. ವೆರಿ ಗುಡ್ ಕಂಫರ್ಟೇಬಲ್ ಸೀಟ್ಸ್ ಇದೆ ಇದರಲ್ಲಿ. ನೆಕ್ಸ್ಟ್ ಇದರದ್ದು ಇಲ್ಲಿ ಫುಲ್ ಡೋರ್ ಪ್ಯಾನಲ್ ನೋಡಬಹುದು ನೀವು. ಬಾಟಲ್ ಹೋಲ್ಡರ್ ಇದೆ, ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಇಕ್ಕಕ್ಕೆ ಜಾಗ ಇದೆ ಇದರಲ್ಲಿ. ನಾವು ಒಳಗಡೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಫಸ್ಟ್ ಈ ಸೀಟ್ ನ ನೋಡಿ ನೀವು. ಫುಲ್ ಸಸ್ಪೆನ್ಷನ್ ಸೀಟ್ಸ್ ಇದೆ, ವೆರಿ ಗುಡ್ ಸ್ಪ್ರಿಂಗ್ ಸೀಟ್ಸ್ ಬರ್ತಾ ಇದೆ. ಇವಾಗ ಒಳಗಡೆಯಿಂದ ನೋಡೋಣ ಹೇಗಿದೆ ಅಂತ. ಫಸ್ಟ್ ಇವಾಗ ಡ್ರೈವರ್ ಸೈಡ್ ಇಂದ ಲುಕ್ ನೋಡಬಹುದು. ಇಲ್ಲಿ AC ವೆಂಟ್ಸ್ ಬರುತ್ತೆ, ನಮಗೆ ಸ್ಪೀಕರ್ ವೆಂಟ್ಸ್ ಇದೆ. ಆಮೇಲೆ ಇದು ಹಜಾರ್ ಲ್ಯಾಂಪ್ ಸ್ವಿಚ್ ಬರುತ್ತೆ. ನೆಕ್ಸ್ಟ್ ಈ ಪೆಡಲ್ಸ್ ನ ನೋಡಬಹುದು ನೀವು. ತುಂಬಾ ಈಸಿ ಆಗಿದೆ ಕ್ಲಚ್, ವೆರಿ ಅರ್ಗೊನಾಮಿಕಲ್ ಪೆಡಲ್ಸ್ ಇದೆ ವೀಕ್ಷಕರೇ. ಇದು ಸ್ಟೇರಿಂಗ್ ವೀಲ್ ನ ನೋಡಬಹುದು. ಇದು ಟಿಲ್ಟ್ ಫಂಕ್ಷನಾಲಿಟಿಯಲ್ಲಿ ಬರುತ್ತೆ. ಸೊ ಅಡ್ಜಸ್ಟಬಲ್ ಸ್ಟೇರಿಂಗ್ ವೀಲ್ ಇದೆ ಇದರಲ್ಲಿ. ನೆಕ್ಸ್ಟ್ ಇಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಸಿಗುತ್ತೆ. ಇವಾಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ನೀವು ನೋಡಬಹುದು. ಇದರಲ್ಲಿ ನಮಗೆ DEF ಫ್ಯೂಲ್ ಟ್ಯಾಂಕ್ ಬರುತ್ತೆ. ಆಮೇಲೆ ಆವರೇಜ್ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಇಲ್ಲಿ ನಮಗೆ ಟ್ಯಾಕೋಮೀಟರ್ ಇದೆ, ಸ್ಪೀಡೋಮೀಟರ್ ಇದೆ. ಎಲ್ಲ ಫಂಕ್ಷನ್ಸ್ ಇದರಲ್ಲಿ ಇದೆ. ಆಕ್ಚುಲಿ ಬೇಸಿಕಲಿ ತುಂಬಾ ಚೆನ್ನಾಗಿದೆ. ಮೇನ್ ಡಿಜಿಟಲ್ ಮೀಟರ್ ಇದೆ. ಇದರಲ್ಲಿ ನಮಗೆ ಗೇರ್ ಶಿಫ್ಟ್ ಅಡ್ವೈಸರ್ನು ಬರುತ್ತೆ. ದಟ್ ಇಸ್ ನ್ಯೂ ಫೀಚರ್. ನೆಕ್ಸ್ಟ್ ಹೆವಿ ಲೋಡ್ ಮತ್ತೆ ಲೈಟ್ ಲೋಡ್ಗೆ ಬಟನ್ಸ್ನು ಇದೆ. ಸೊ ಡಿಪೆಂಡಿಂಗ್ ಆನ್ ದ ಲೋಡ್ ಎಷ್ಟು ತಗೊಂಡು ಹೋಗ್ತಾ ಇದ್ದೀರಾ ನೀವು, ಆ ಬಟನ್ನ ನೀವು ಸ್ವಿಚ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. ಇಲ್ಲಿ ನಮಗೆ AC ಸಿಗ್ತಾ ಇದೆ. ಸೊ AC ಕಂಟ್ರೋಲ್ಸ್ನು ಇದೆ. ಆಮೇಲೆ ಇಲ್ಲಿ ನಮಗೆ 1 ಮ್ಯೂಸಿಕ್ ಸಿಸ್ಟಮ್ನು ಬರುತ್ತೆ. ದಟ್ ಇಸ್ ಅ ಬಿಗ್ ಥಮ್ಸ್ ಅಪ್. ಗೇರ್ ಬಾಕ್ಸ್ ನೋಡಬಹುದು ನೀವು. ಇದರಲ್ಲಿ ನಮಗೆ 6 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಬರುತ್ತೆ. ಈ ಗೇರ್ ಬಾಕ್ಸ್ ಬಂದ್ಬಿಟ್ಟು GB550 ನ್ಯೂ ಜನರೇಷನ್ ಗೇರ್ ಬಾಕ್ಸ್ ಇದೆ. ಇದು ಕೇಬಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗೇರ್ ಬಾಕ್ಸ್ ಇದೆ. ಸೊ ಇದಕ್ಕೆ ಏನಾಗುತ್ತೆ ಅಂದ್ರೆ ಶಿಫ್ಟಿಂಗ್ ತುಂಬಾ ಸ್ಮೂತ್ ಆಗಿಬಿಟ್ಟಿದೆ. ಸೊ ದಿಸ್ ಇಸ್ ನ್ಯೂ ಬಿಗ್ ಅಪ್ಗ್ರೇಡ್ ದಟ್ ಹ್ಯಾಸ್ ಹ್ಯಾಪನ್ ಇನ್ ದಿಸ್ ಪರ್ಟಿಕ್ಯುಲರ್ ವೆಹಿಕಲ್. ಆವಾಗ ನೆಕ್ಸ್ಟ್ ನೀವು ನೋಡಿದ್ರೆ ಈ ಕಡೆ ನಿಮಗೆ ಗ್ಲವ್ ಬಾಕ್ಸ್ ಇದೆ, AC ವೆಂಟ್ಸ್ ಇದೆ. ಪ್ಯಾಸೆಂಜರ್ ಸೈಡ್ ಅಲ್ಲಿ 2 ಜನ ಆರಾಮಾಗಿ ಕುತ್ಕೊಳ್ಬಹುದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ನಮಗೆ ಬಾಟಲ್ ಹೋಲ್ಡರ್ಸ್ ಬರ್ತಾ ಇದೆ. ಅಂಡ್ ಇಲ್ಲಿ ಸ್ವಲ್ಪ ಕಂಪಾರ್ಟ್ಮೆಂಟ್ ಇದೆ, ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಏನಾದರೂ ಇಕ್ಕಕ್ಕೆ ಜಾಗ ಇದೆ. ಲೈಟ್ ಇಲ್ಲಿ ನಮಗೆ LED ಬರುತ್ತೆ. ಮೇಲೆ ನೋಡಿದ್ರೆ ನೀವು ಸ್ವಲ್ಪ ಜಾಗ ಇದೆ ಫಾರ್ ಕೀಪಿಂಗ್ ಎನಿ ಆಫ್ ದ ಥಿಂಗ್ಸ್ ದಟ್ ಯು ವಾಂಟ್. ಸೊ ತುಂಬಾ ಚೆನ್ನಾಗಿದೆ ಇಂಟೀರಿಯರ್ಸ್ ಇಂದ. ಆಮೇಲೆ ಇದು BS6 Phase 2 ಅಲ್ಲಿ ಲಾಂಚ್ ಆಗಿದೆ. ದಟ್ ಇಸ್ ಅ ಬಿಗ್ ಥಮ್ಸ್ ಅಪ್. ಜೊತೆಗೆ ಉಮೇಶ್ ಸರ್ ಇದ್ದಾರೆ, ಅವರು ಡ್ರೈವ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಎಲ್ಲ ಬರುತ್ತೆ. ಆಮೇಲೆ ಆಡಿಯೋ ಅಂಡ್ ಕಾಲ್ ಕಂಟ್ರೋಲ್ಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು AC ಇದೆ ವಿತ್ ಮ್ಯೂಸಿಕ್ ಸಿಸ್ಟಮ್, ಚಾರ್ಜಿಂಗ್ ಪಾಯಿಂಟ್ಸ್ ಎಲ್ಲ ಇರುತ್ತೆ ಇದರಲ್ಲಿ.
ಸೊ ಇವಾಗ ನಾವು ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದೀವಿ. ಈ ಟೆಸ್ಟ್ ಡ್ರೈವ್ ಟ್ರ್ಯಾಕಲ್ಲಿ ಇದೆಲ್ಲ ಬಂದ್ಬಿಟ್ಟು BS6 2.0 ಫೇಸ್ 2 ಅಲ್ಲಿ ಅಪ್ಡೇಟ್ ಆಗಿದೆ ಇವಾಗ ಇಂಜಿನ್ಸು. ಬರೀ ಇಂಜಿನ್ಸ್ ಇಲ್ಲ, ಇದರಲ್ಲಿ ನಮಗೆ ಫುಲ್ ಸೇಫ್ಟಿ ಫೀಚರ್ಸ್ ಎಲ್ಲನೂ ತುಂಬ ನ್ಯೂ ಇಂಪ್ರೂವ್ಮೆಂಟ್ಸ್ ಆಗಿದೆ. ಇವಾಗ ಫಸ್ಟ್ ಒಂದು ನಾರ್ಮಲ್ ಟೆಸ್ಟ್ ಡ್ರೈವ್ನ ನೋಡೋಣ. ಫುಲ್ ಟರ್ನಿಂಗಲ್ಲಿ ಇದೆ, ಸೊ ಕರ್ವ್ ಟರ್ನಿಂಗಲ್ಲಿ ಆರಾಮಾಗಿ ಟರ್ನ್ ಆಗ್ತಾ ಇದೆ. ನೋ ಬಾಡಿ ರೋಲ್ ಮೂವ್ಮೆಂಟ್, ತುಂಬ ಚೆನ್ನಾಗಿದೆ. ಸೊ ಏನು ತೊಂದರೆ ಆಗ್ತಾ ಇಲ್ಲ, ಚಾಸಸ್ ಎಲ್ಲ ಕರೆಕ್ಟಾಗಿ ಮೂವ್ ಆಗ್ತಾ ಇದೆ. ಇವಾಗ ನಾವು ಸ್ವಲ್ಪ ಮೇಲೆ ಹೋಗ್ತೀವಿ. ಇಲ್ಲಿ ನೀವು ನೋಡ್ಬೋದು ಫುಲ್ ಕರ್ವ್ ಇದೆ, ಈ ಕರ್ವ್ ಮೇಲೆ ಹೋಗ್ತೀವಿ ನಾವು. ನೋಡಿ, ವಾವ್, ತುಂಬ ಸಕ್ಕತ್ತಾಗಿದೆ. ಕ್ರೇಜಿ ಡ್ರೈವ್ ಸೀನ್ಸು. ಫುಲ್ ಸಸ್ಪೆನ್ಷನ್ ಎಲ್ಲ ಟೆಸ್ಟ್ ಆಗಿಬಿಡುತ್ತೆ ಈ ಪರ್ಟಿಕ್ಯುಲರ್ ಟೆಸ್ಟ್ ಟ್ರ್ಯಾಕಲ್ಲಿ. ತುಂಬ ಸ್ಟೇಬಲ್ ಆಗಿದೆ. ಇಷ್ಟು ಕರ್ವ್ ಇಲ್ಲಿನೂ ಈ ಟೆಸ್ಟ್ ಟ್ರ್ಯಾಕಲ್ಲಿ ಗಾಡಿ ತುಂಬ ಸ್ಟೇಬಲ್ ಆಗಿದೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ರಿಯಲಿ ನೈಸ್. ಒನ್ ಆಫ್ ಅ ಕೈಂಡ್ ಫೀಲಿಂಗ್ ಇದು ಆ್ಯಕ್ಚುಲಿ. ಫಸ್ಟ್ ಟೈಮ್ ಈ ಥರ ನಾವು ಕುತ್ಕೊಂಡಿದ್ದೀವಿ ಗಾಡಿಯಲ್ಲಿ. ಆಮೇಲೆ ಈ ಥರದ್ದು ಫುಲ್ ಕರ್ವಲ್ಲಿ ಹೋಗಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗ್ತಾ ಇದೆ. ಇಷ್ಟವಾಗಿದ್ದರೆ ಡೆಫಿನೆಟ್ ಆಗಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು 48 ಆಟೋಮೊಬೈಲ್ಸ್. ಓಕೆ ವೀಕ್ಷಕರೇ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಯಿತು. ಇಷ್ಟವಾಗಿದ್ದರೆ ಡೆಫಿನೆಟ್ ಆಗಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು 48 ಆಟೋಮೊಬೈಲ್ಸ್ ಕನ್ನಡ. Until our next video, drive safe, be responsible. Peace, bye. Jai Hind, Jai Bharat, Jai Karnataka. Bye bye.